ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಟುಡೇಸ್ ರೆಸಿಪಿ ಬಂದುಬಿಟ್ಟು ಈರುಳ್ಳಿ ಸಂಡಿಗೆನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ರೀ. ಇದು ಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ ಈ ರೆಸಿಪಿ ಮಾಡಿಕೊಡಿ ಫ್ರೆಂಡ್ಸ್, ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನಾವು ನೋಡ್ಕೊಳ್ಳೋಣ ಬನ್ನಿ. ಇದು ಈರುಳ್ಳಿ ಸಂಡಿಗೆ ಆಗಿರುವುದರಿಂದ ನಾನು 6 ಈರುಳ್ಳಿನ ತೊಗೊಂಡಿನಿ ರೀ. ಖಾರಕ್ಕೆ 4 ಮೆಣಸಿನ್ಕಾಯಿ ಮತ್ತು ಕಲಸಲು ನೀರು ತೊಗೊಂಡಿನಿ, 1 ಟೊಮೆಟೊ ಮತ್ತು ಅಜ್ವೇನು ಮತ್ತು ಸ್ವಲ್ಪ ಎಣ್ಣೆ, ಉಪ್ಪು, ಅರಿಶಿಣ ಇಷ್ಟನ್ನು ತೊಗೊಂಡಿದ್ದೀನಿ ರೀ. ಮೊದಲಿಗೆ ನಾನು ಒಂದು ಬೌಲಷ್ಟು ಜೋಳದ ಹಿಟ್ಟನ್ನು ಹಾಕಿಕೊಂಡು ಅದಾದ ನಂತರ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿನಿ ರೀ. ಆಮೇಲೆ 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿನಿ ರೀ. ಅದಾದ ನಂತರ ಅಜ್ವೇನು, ಉಪ್ಪು, ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿನಿ ರೀ. ಮತ್ತು ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕ್ಕೊಂಡಿನಿ ರೀ. ಆಮೇಲೆ ನಾ ಮೊದಲೇ ಕಟ್ ಮಾಡಿ ಇಟ್ಕೊಂಡಿನಲ್ಲ ರೀ ಟೊಮೆಟೊ ಹಾಕ್ಕೊಂಡಿನಿ ರೀ. ಅದಾದ ನಂತರ ಮೆಣಸಿನ್ಕಾಯಿ ಕುಟ್ಟಿ ಹಾಕ್ಕೊಂಡಿನಿ ರೀ. ಅದಾದ ನಂತರ ಈರುಳ್ಳಿ ಕೂಡ ಹಾಕ್ಕೊಂಡಿನಿ ರೀ. ಎಲ್ಲವೂ ಸೇರಿಸಿ ನೀರು ಹಾಕಿಕೊಂಡು ಚೆನ್ನಾಗಿ ಗಂಟಾಗದಂತೆ ದೋಸೆ ಹದದ ರೀತಿಯಲ್ಲಿ ಕಲಿಸ್ಬೇಕ್ರಿ. ಹಿಟ್ಟು ಕಲಸಿದ ನಂತರ ಮೊದಲಿಗೆ ಕಡಿಪತ್ತನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿನಿ ರೀ. ನಂತರ ಕೊತ್ತಂಬರಿ ಮತ್ತು ಪುದೀನಾನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿನಿ ರೀ. ಆಮೇಲೆ ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಕಲಿಸೋಣ ನಂತರ ಒಂದು ತವಾ ಬಿಸಿ ಮಾಡಿಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿನಿ ರೀ. ಆಮೇಲೆ ಏನದ ಮಿಶ್ರಣ ಮಾಡಿದ ಹಿಟ್ಟನ್ನು ಇಷ್ಟಿಷ್ಟೇ ಸಣ್ಣಗೆ ದೋಸೆ ಥರ ಹಾಕಿ ಅದ್ರ ಮೇಲೆ ಮುಚ್ಚಳ ಮುಚ್ಚಿನಿ ರೀ. ಆಮೇಲೆ 2 ಬದಿಯಲ್ಲಿ ಕೆಂಪಗೆ ಬೇಯಿಸ್ಕೋಬೇಕ್ರಿ. ಆಮೇಲೆ ಸಣ್ಣ ಸಣ್ಣ ಸಂಡಿಗೆ ರೆಡಿ ಅದು ನೋಡಿ. ಇದನ್ನು ಮೊಸರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಈ ಯು. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.